ಸ್ವಾಮಿ ಶರಣಂ 25/12/2025 ಗುರುವಾರ ಶಬರಿಮಲೆಯ ಆ ಪಂಪಾ ತೀರದಿಂದ ಸನ್ನಿಧಾನಕ್ಕೆ ಇರುಮುಡಿಯನ್ನು ಹೊತ್ತು ಬೆಟ್ಟವನ್ನು ಹತ್ತುವಾಗ ಸ್ವಾಮಿಯೊಬ್ಬರು ಹಠಾತ್ತನೆ ಕುಸಿದು ಬಿದ್ದರು, ಪ್ರಜ್ಞಾಹೀನರಾದರು. ತಾವೀಗ ನೋಡುತ್ತಿರುವಂತಹ ದೃಶ್ಯದಲ್ಲಿ ನೋವು, ಆತಂಕ, ಒಂದು ಎಲ್ಲ ಉದ್ವೇಗವಾದ ಆ ಒಂದು ಸನ್ನಿವೇಶ ಶಬರಿಮಲೆಯ ಸನ್ನಿಧಾನದಲ್ಲಿ ಕಂಡುಬಂತು. ಆ ಒಂದು ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಪ್ರಜ್ಞಾಹೀನರಾದಾಗ ಅಲ್ಲಿದ್ದ ಸ್ವಾಮಿಗಳು ಪ್ರಥಮ ಚಿಕಿತ್ಸೆಯನ್ನು ಕೊಡಲು ಪ್ರಯತ್ನಿಸುತ್ತಿದ್ದಾಗಲೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡದಂತಹ ಆ ವ್ಯಕ್ತಿ ತಾವು ಉಸಿರಾಡುತ್ತಿದ್ದಾರೋ ಇಲ್ಲವೋ ಎಂಬ ಭಾವನೆಯಲ್ಲೂ ಕೂಡ ಎಲ್ಲ ಭಕ್ತರು ಆತಂಕದಲ್ಲಿದ್ದರು. ಅಲ್ಲಿದ್ದ ಪೊಲೀಸ್ನವರು ಕೂಡ ಯಾವುದೇ ಒಂದು ಏನೇ ಸಹಾಯ ಮಾಡಲಿಕ್ಕೆ ತತ್ಕ್ಷಣದಲ್ಲಿ ಒಂದು ಕೈಕಾಲುಗಳು ಅಲುಗಾಡದಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಏನೋ ಒಂದು ದಿಗ್ಭ್ರಮೆಗೆ ಹೋದಂತಹ ಪರಿಸ್ಥಿತಿ 25/12/2025 ಗುರುವಾರ ಶಬರಿಮಲೆಯಲ್ಲಿ ಕಂಡುಬಂದಂತಹ ದೃಶ್ಯ ತಾವೀಗ ನೋಡುತ್ತಿದ್ದೀರಾ. ಆ ಬಿಳಿಯ ಆ ಒಂದು ಟವಲನ್ನು ತಲೆಗೆ ಸುತ್ತಿಕೊಂಡಿರುವಂತಹ ಸ್ವಾಮಿ ಆ ಭಗವಂತನ ಆ ಪರಮ ಪವಿತ್ರ ಶಬರಿಮಲೆ ಯಾತ್ರೆಯನ್ನು ಮಾಡುವಂತಹ ಯಾತ್ರಾರ್ಥಿ ಹಠಾತ್ತನೆ ಕುಸಿದು ಬಿದ್ದಾಗ ಪೊಲೀಸ್ನವರು ಮೊಬೈಲನ್ನು ಎತ್ತುಕೊಂಡು ಯಾರಿಗೋ ಒಬ್ಬರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋಕ್ಕೋ ಯಾರಿಗೋ ಕರಿತಾ ಇದ್ದಾರೆ. ಅಲ್ಲಿದ್ದ ವ್ಯಕ್ತಿಗಳೆಲ್ಲ ಸ್ವಾಮಿ ಹೀಗೆ ಮಾಡಿ ಹಾಗೆ ಮಾಡಿ ಏನಾಯಿತು ನೋಡಿ ಅನ್ನೋದು ಎಲ್ಲರಲ್ಲೂ ಆತಂಕವನ್ನು ಸೃಷ್ಟಿ ಮಾಡಿದಂತಹ ಘಟನೆ ಶಬರಿಮಲೆಯಲ್ಲಿ ಕಂಡುಬಂತು ಸ್ವಾಮಿ. ಆ ಸಂದರ್ಭದಲ್ಲಿ ಯಾರಿಗೆ ಏನು ಮಾಡಬೇಕೆಂದು ದಿಕ್ಕೇ ತೋಚದಂತಹ ಪರಿಸ್ಥಿತಿಯಲ್ಲಿ ಆ ತಲೆಗೆ ಆ ಬಿಳಿ ಟವಲನ್ನು ಕಟ್ಟಿಕೊಂಡಿರುವಂತಹ ವ್ಯಕ್ತಿ ಪ್ರಥಮ ಚಿಕಿತ್ಸೆಯನ್ನು ಕೆಲವೊಮ್ಮೆ ಏನು ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಆ ಉಸಿರಾಡಲಿಕ್ಕೆ ಉಸಿರಿನ ಒಂದು ಉಸಿರಾಟಕ್ಕೆ ಒಂದು ಪ್ರಕ್ರಿಯೆ ನೀಡಬಹುದು. ಆ ರೀತಿ ಆ ಒಂದು ನಿಧಾನವಾಗಿ ಅವರ ಒಂದು ಹೊಟ್ಟೆಯ ಮೇಲ್ಭಾಗದಲ್ಲಿ ಆ ಒಂದು ಎದೆಯ ಪಕ್ಕದಲ್ಲಿ ನಿಧಾನವಾಗಿ ಅಮಿಕಿ ಆ ಒಂದು ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡುವ ಒಂದು ಪ್ರಯತ್ನದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಗಳು ಏಕೆ ಬರುತ್ತೆ ಸ್ವಾಮಿ? ನಾವು ಆ ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕಾದರೆ BP ಯಿಂದ ಬಳಲುತ್ತಿರಬಹುದು, ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರಬಹುದು, ಅಥವಾ ಯಾವುದೋ ಒಂದು ನಮಗೆ ಕಾಯಿಲೆಯಿಂದ ಬಳಲ್ತಾ ಇರಬಹುದು. ಅದಕ್ಕಾಗಿ ದಯಮಾಡಿ ಅಂತಹ ಸ್ವಾಮಿಗಳು ಯಾರಾದರೂ ಇದ್ದರೆ ಆಹಾರವನ್ನು ತ್ಯಜಿಸಿ ನಾನು ಉಪವಾಸದಲ್ಲಿ ಭಗವಂತನನ್ನು ಕಾಣಬೇಕೆಂಬ ಒಂದು ಆ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಆಹಾರವನ್ನು ತೆಗೆದುಕೊಂಡು ನಿಧಾನವಾಗಿ 4 ಗಂಟೆಗಳಾಗಲಿ 8 ಗಂಟೆಗಳಾಗಲಿ ಬೆಟ್ಟ ಹತ್ತಬೇಕಾದರೆ ನಿಧಾನವೇ ಪ್ರಧಾನ ಅನ್ನೋ ಒಂದು ನಿಧಾನದ ಗತಿಯಲ್ಲಿ ಆ ಒಂದು ಉಸಿರಿನ ಆ ಒಂದು ಏರಿಳಿತವನ್ನು ಗಮನಿಸಿಕೊಂಡು ತಮಗೆ ಸುಸ್ತಾದರೆ ಕುಳಿತುಕೊಂಡು ಆ ಭಗವಂತನ ಸನ್ನಿಧಾನವನ್ನು ಹತ್ತಬೇಕು ಸ್ವಾಮಿ. ಇದು ಏಕಾಯಿತು ಅನ್ನೋದು ಕಾರಣ ಗೊತ್ತಿಲ್ಲ, ಆದರೆ ಮುಂದೆ ಏನಾಯಿತು ಅನ್ನೋದು ಮಾತ್ರ ಆ ಭಗವಂತನ ಶಬರಿಮಲೆ ಕ್ಷೇತ್ರದಲ್ಲಿ ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ಮತ್ತೊಂದು ನಿದರ್ಶನ ಅಂದರೆ ತಪ್ಪಾಗಲಾರದು. ನಾವೀಗ ನೋಡ್ತಾ ಇದ್ದೀರಾ ಸುತ್ತಮುತ್ತಲಿನ ಎಲ್ಲ ಸ್ವಾಮಿಗಳಲ್ಲಿ ಆತಂಕ. ಒಬ್ಬೊಬ್ಬರು ಒಂದೊಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ, ಆದರೆ ಆ ವ್ಯಕ್ತಿ ಒಂಚೂರು ಕೈ ಕಾಲುಗಳನ್ನು ಅಲುಗಾಡಿಸುತ್ತಾನೆ ಇಲ್ಲ. ಆದರೆ ಆ ನಂತರ ಆದದ್ದೇ ಮಣಿಕಂಠನ ಮಹಾಮಹಿಮೆ. ಆ ವ್ಯಕ್ತಿ ನಿಜಕ್ಕೂ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿಯೇ ಬಂದಿರ್ಬೋದು. ಸ್ಕೈ ಬ್ಯಾಗ್ ಅಂತ ಏನಿದೆ ಆ ಒಂದು ಬ್ಯಾಗನ್ನು ಹಾಕ್ಕೊಂಡು ಆ ವ್ಯಕ್ತಿ ಬಿಳಿ ಟವಲನ್ನು ತೆಗೆದುಕೊಂಡಿರುವ ಎಷ್ಟು ಪರಿಶ್ರಮ ಪಟ್ಟು ಭಕ್ತಿಯಿಂದ ಆ ಭಕ್ತಿಯ ಆ ಒಂದು ಜೀವಕ್ಕೆ ಏನಾದರೂ ಆಸರೆ ಆಗಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಆ ಭಗವಂತನ ಶಕ್ತಿ ಕೊಟ್ಟು ನೋಡಿ ಈಗ ನಿಧಾನವಾಗಿ ಎದ್ದು ಆ ಸ್ವಾಮಿ ಕುಳಿತುಕೊಳ್ತಾ ಇದ್ದಾರೆ. ಸ್ವಾಮಿ ಸಾವರಿಸಿಕೊಳ್ಳಿ, ನಿಧಾನವಾಗಿ ಕುಳಿತುಕೊಳ್ಳಿ, ಸುಸ್ತಾಗಿದೆಯಾ ಏನು ಎಂಬುದನ್ನು ಪ್ರತಿಯೊಬ್ಬ ಸ್ವಾಮಿಗಳು ಆತಂಕದಿಂದ ಎಲ್ಲ ಸ್ವಾಮಿಗಳು ಬೆಟ್ಟ ಹತ್ತುವುದನ್ನು ಕೆಲ ಕ್ಷಣಗಳ ಕಾಲ ಸ್ಥಗಿತ ಮಾಡಿ ಆ ಸ್ವಾಮಿಗಳನ್ನು ನೋಡಿದ್ರು. ಆ ಸ್ವಾಮಿ ಎದ್ದು ಕೂತರು. ಇದು ಮಣಿಕಂಠನ ಮಹಿಮೆ. ನಮ್ಮ ನಡೆ ನುಡಿ ಎಲ್ಲವೂ ಸನ್ಮಾರ್ಗದಲ್ಲಿ ಸಾಗುತ್ತಾ ಇದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಆ ಭಗವಂತ ನಮ್ಮನ್ನು ಅನವರತ ಕಾಯುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಿಲ್ಲ. ಈ ವ್ಯಕ್ತಿ ಸಾಕ್ಷಾತ್ ಅಯ್ಯಪ್ಪನ ಪ್ರತಿರೂಪವಾಗಿ ನಮಗೆಲ್ಲರಿಗೂ ಕಂಡಿದ್ದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ವಾಮಿ ಶರಣಂ. ದಯಮಾಡಿ ಸ್ವಾಮಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಯಾವುದೇ ಒಂದು ಬೆಟ್ಟ ಹತ್ತಬೇಕಾದ್ರೆ ಇರಲಿ, ಬೇಗ ಬೇಡ ಸ್ವಾಮಿ, ನಿಧಾನವೇ ಪ್ರಧಾನ ಎಂಬ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಉಪವಾಸವನ್ನು ಮಾಡುವ ಶಕ್ತಿ ತಮ್ಮ ಕೈಯಲ್ಲಿದ್ದರೆ ಸಾಧ್ಯವಾದರೆ ಮಾಡಿ. ದಯಮಾಡಿ ಭಗವಂತ ಅದನ್ನೇನು ಬಯಸಿರಲ್ಲ. ಅದರ ಹೊರತಾಗಿ ನಾನು 2 ದಿನದಿಂದ ಉಪವಾಸವಿದ್ದೇ ಭಗವಂತನನ್ನು ಕಾಣಬೇಕು ಅನ್ನೋ ಒಂದು ಏನೋ ಭಕ್ತಿಯ ತೋರ್ಪಡಿಕೆ ಅಥವಾ ನಮ್ಮ ಭಕ್ತಿಯ ಸಮರ್ಪಣೆ ಅನ್ನೋ ಒಂದು ವಿಚಾರದಲ್ಲಿ ದಯಮಾಡಿ ನಿಮ್ಮ ಆರೋಗ್ಯಕ್ಕೆ ಕುತ್ತು ತಂದುಕೊಳ್ಳಬೇಡಿ ಅಂತ ಮತ್ತೊಮ್ಮೆ ಮನವಿ ಮಾಡುತ್ತಾ
ಶಬರಿಮಲೆಯ ಬೆಟ್ಟವನ್ನು ಹತ್ತಬೇಕಾದರೆ ಸಾವರಿಸಿಕೊಂಡು ನಿಧಾನವಾಗಿ ಕುಳಿತುಕೊಂಡು ಆ ಭಗವಂತನ ಸನ್ನಿಧಾನದಲ್ಲಿ ಶರಣಘೋಷವನ್ನು ನಿಧಾನವಾಗಿ ಉಚ್ಚರಿಸಿಕೊಂಡು ತಾಳ್ಮೆಯಿಂದ 4 ಗಂಟೆ ಆಗಲಿ ಅಥವಾ 6 ಗಂಟೆ ಆಗಲಿ ನಿಧಾನವಾಗಿ ಬೆಟ್ಟ ಹತ್ತುತ್ತಾ ವಿಶ್ರಾಂತಿ ಪಡೆಯುತ್ತಾ ಬೆಟ್ಟ ಹತ್ತಿ ಆ ಭಗವಂತನನ್ನು ಕಾಣೋಣ. ಸರ್ವರಿಗೂ ಆ ಧನ್ವಂತರ ಮೂರ್ತಿ ಆರೋಗ್ಯವನ್ನು ಕರುಣಿಸಲಿ ಎಂದು ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ, ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ.